ಬೇರೆ. ಆದರೆ ಹೊರಗೆ ಬಂದಾಗ ಪ್ರಧಾನಿ ಒಂದು ಕಾಂಪಿಟೇಷನ್ ಬಂದಾಗ ಮಮತಾ ಬ್ಯಾನರ್ಜಿ ಎಲ್ಲೂ ನಿಲ್ಲೋದಿಲ್ಲ. ಇದ್ದರೆ ಒಂದು ಸ್ವಲ್ಪ ಹೋದಪ್ಪ ಎಲ್ಲೋ ಒಂದು ಕಡೆ ನಮ್ಮ ರಾಹುಲ್ ಗಾಂಧಿಯವ್ರು ನಿಲ್ತಾರೆ. ಮತ್ತು ಉಳಿದ ಶರದ್ ಪವಾರ್ ಆಗಿರ್ಬೋದು, ಇನ್ನುಳಿದ ಯಾವುದೇ ನಾಯಕನ ಹೆಸರು ತಗೊಳ್ರಿ ನೀವು, ಅಖಿಲೇಶ್ ಯಾದವ್ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಯಾರು ಮೋದಿಯವ್ರ ಸಮೀಪ ಹಾಯೋದಿಲ್ಲ. ಆದರೂ ಪ್ರಶ್ನೆಯನ್ನು ಮಾಡೋದು ಬಿಡೋದಿಲ್ಲ ನಮ್ಮ ಪತ್ರಕರ್ತರು, ಯಾರು ಆಗ್ತಾರೆ ಅನ್ನುವಂಥದ್ದು. ಆ ದಿಶೆಯಲ್ಲಿ ಮೋಹನ್ ಭಾಗವತನ ಕೇಳಿದಾಗ ಅವ್ರು ಹೇಳಿದರು BJP ಮತ್ತು ಸ್ವತಃ ಪ್ರಧಾನಿಯವರು ನಿರ್ಧಾರ ಮಾಡಬೇಕು ಅಂದಾಗ ಅದು ಬದಲಾಗ್ತೈತಿ. ಅಲ್ಲಿ ತನಕ ನಾವು ಯಾರು ಹೇಳೋದು ಬದಲಾಗುವುದಿಲ್ಲ ಅನ್ನೋದು ಇಂಡೈರೆಕ್ಟಾಗಿ ಹೇಳಿದ್ದಾರೆ ಅವರು. ಅಂದ್ರೆ ಈಗಾಗಲೇ ಗೊತ್ತದ ಏನಪ್ಪ ಅಂತಂದ್ರೆ ಈ ವಿಷಯದಲ್ಲಿ 75 ವರ್ಷ ಆದ ತಕ್ಷಣ ರಿಟೈರ್ ಆಗಂತಿದ್ದು ಸ್ವತಃ ಇಂಡೈರೆಕ್ಟಾಗಿ ಹೇಳಿದಂಥ ಮೋಹನ್ ಭಾಗವತರು ನಂತರ ಅದನ್ನು ಚೇಂಜ್ ಮಾಡಿಕೊಂಡ್ರು ಅನ್ನೋದು. ಯಾಕೆ ಅಂದಾಗ ಒಂದು ಮಾತು ಸ್ಪಷ್ಟವಾಗಿ ಹೇಳಿದರೆ ನಿಮಗೆ, ಸ್ವತಃ ಆ ಒಂದು ರೂಲ್ಸ್ ಅವ್ರಿಗೂ ಅಪ್ಲೈ ಆಗುವಂಥ ಪ್ರಸಂಗ ಬಂದಾಗ ಅವ್ರಿಗೂ ಸಹಜದ್ರಿ ಕುರ್ಚಿ ಆರಾಮ ಪ್ರೀತಿನೇ ಇರ್ತದೆ. ಅಷ್ಟು ಸುಲಭ ಬಿಟ್ಟು ಕೊಡೋದಿಲ್ಲ. ಯಾಕಂದ್ರೆ ಮೋಹನ್ ಭಾಗವತರು ಸಂಚಾಲಕರಾಗೋದು ಸುಲಭದ ಕೆಲಸ ಅಲ್ಲ. ಅವರು ತಮ್ಮ ಸಾಹಸ ಮಾಡಿ ಪ್ರಯತ್ನ ಮಾಡಿ ಬಂದಿದ್ದಾರೆ. ಇವತ್ತು ಯಾಕಪ್ಪ ನಾವು ರಿಟೈರ್ ಆಗಬೇಕು ಅನ್ನೋ ಸರ್. ಅದೇ ರೀತಿ ಮೋದಿ ಅವ್ರಿಗೂ ನಾನು ಸಾಕಷ್ಟು ಹೋರಾಟ ಮಾಡಿದ್ದೀನಪ್ಪ, ಒಂದಲ್ಲ ಎರಡಲ್ಲ, ಅನೇಕ ದಶಕಗಳು ಹೋರಾಟ ಮಾಡ್ತಾ ಬಂದಿದ್ದೀನಿ. ಇವತ್ತಿನ ಶಕ್ತಿ ನ್ಯಾಯ ಹಿಡಿಬೇಕು ಅನ್ನೋಂಥ ಅವ್ರಲ್ಲೂ ಅದ. ಅದಕ್ಕೆ ಇರೋದು ಯಾವುದಪ್ಪ, ಜನನ ತಿರಸ್ಕಾರ ಮಾಡಬೇಕು, ಜನಕ್ಕೆ ಬೇಡಪ್ಪ ಸಾಗಿ ಪ್ರಧಾನಿ ಅಂತೇಳಿ ಹಂಗೆ ಇವತ್ತಿನವರೆಗೆ ಅನಿಸ್ತಾ ಇಲ್ಲ. ಮನೆ ಸೋತರು ಅನ್ನೋದ್ರೊಳಗೆ NDA ಮಾಡ್ಕೊಂಡು ಮತ್ತೆ ಗೆದ್ದ ಮೇಲೆ ಬಂದರು. 240 ಹೌದಪ್ಪ ಹೋಯ್ತು ಮುಗಿತು ಅನ್ನೋದ್ರೊಳಗೆ ವಿರೋಧಿಗಳು ಒಂದಾಗಲಿಲ್ಲ. ಸಹಜವಾಗಿ ನಿತೀಶ್ ಕುಮಾರ್ಗಾಯಿತು ಮತ್ತು ನಾಯ್ಡು ಅವರಿಗೆ ಆಯಿತು, ಆ ವಿರೋಧಿಗಳ ಜೊತೆಗೆ ಇರೋಕ್ಕಿಂತಲೂ ಇವ್ರ ಜೊತೆಗಿದ್ದರೆ ನಮಗೆ ಸ್ವಲ್ಪ ಅನುಕೂಲ ಆಗ್ತಾವೆ ಅನ್ನೋ ಕಾರಣಕ್ಕಾಗಿ ಅವ್ರು ಮೋದಿಯವ್ರ ಜೊತೆಗೆ ತಮ್ಮ ಚಕ್ರಿ ಹೊಡೆದು ಬಿಟ್ಟರು. ಹೀಗಾಗಿ NDA ಸರ್ಕಾರದ ನೇತೃತ್ವದಲ್ಲಿ ಮೋದಿಯವ್ರು ಮತ್ತೆ ಪ್ರಧಾನಿ ಆಗಿ ನಡೆದ್ರು. ಈಗ ಈ ನಡುವೆ ಮತ್ತೆ ಎದ್ದಿತ್ತು, ಇಲ್ಲಪ್ಪ ಆಯಿತು ಮುಗೀತು, ಇನ್ನೇನು ಬಿಹಾರದ ಎಲೆಕ್ಷನ್ದಲ್ಲೇ ಮೋಸ್ಟ್ಲಿ ಇಂಡಿಯಾ ಒಂದಾಗ್ತದೆ, ಇವ್ರನ್ನ ಸೋರಿಸ್ತಾರ ಅವು ಹವ್ಯಾಕ್ ಕರೆಂಟ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲೇ. ಅದರ ಕೊನೆಗೆ ಅದ್ರ ರಿಸಲ್ಟ್ ಏನಾಯ್ತು ಈಗ ನೋಡ್ತಾ ಇದ್ದೀವಿ. ಇನ್ನೂ ಪ್ರಧಾನಿ